ಪದ್ಯಮಾಲ ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಪ್ರವಚ್ಯಹಂ ಯಥಾವತಿ ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ. ಏನಾಯ್ತು ಈಗ? ಬಾಗಿಲು ತೆಗೆದಾಯ್ತು, ಬ್ರಹ್ಮಪಾರ ಸ್ತೋತ್ರ ಆಯ್ತು. ಈಗ ಮುಂದೆ ನಡೆಸು. ಈಗ ಮಂಟಪ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಮಂಟಪ ಧ್ಯಾನದಲ್ಲಿ ಒಂದು ಶ್ಲೋಕ ಇದೆ, ನಿತ್ಯ ಹೇಳ್ತೇವೆ ಅದನ್ನ. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗ ರಂಗಸ್ಥಲಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈಃ ಸ್ತಂಭೈಶ್ಚ ಹೈಮೈಃ ಶುಭೈಃ ಮುಕ್ತಾಜಾಲ ವಿಲಂಬಿ ಮಂಟಪಯುತಂ ವಜ್ರೈಶ್ಚ ಸೋಪಾನಕೈಃ ನಾನಾರತ್ನ ವಿರಾಜಿತೈಶ್ಚ ಕಲಶೈಃ ಅತ್ಯಂತ ಶೋಭಾವಹಂ. ಈ ರೀತಿ ಮನೆ ಇಲ್ಲಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಆದರೆ ಚಿಂತನೆ ಮಾಡಬೇಕು. ಇಂಥ ಮಂಟಪ ಕುಡಿಸ್ತಾ ಇದ್ದೀವಿ ದೇವರನ್ನ, ಮಾನಸ ಪೂಜೆ. ಇಂಥ ಮಟ್ಟದ ದೊಡ್ಡವ್ರು ಬಂದಾಗ ಏನು ಸಣ್ಣ ಸ್ಟೂಲ್ ಹಾಕಿ ಕೊಡಿಸ್ತಾರೆ, ಬರೀ ಬಂದಾಗ ಇಲ್ಲ, ಚೇರ್ ಹಾಕಿ ಅದು ಬೆಸ್ಟ್ ಅವೈಲಬಲ್ ಹಾಕ್ತಾರೆ. ಒಂದು ಮನುಷ್ಯನಿಗೆ ಇಷ್ಟು ಸಾಕು. ಆದರೆ ದೇವರು ಹೇಗಿದ್ದಾರೆ ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಆತನ ಕೊಡಿಸ್ಬೇಕಾದ್ರೆ ಇಂಥ ಕಲ್ಪನೆ ಮಾಡಬೇಕು. ಅಂಥದ್ದು ನಾವು ಇಲ್ಲ ಅಂತ ಅಂದ್ಕೊಂಡು ಅವಾಗ ಏನಾಗತ್ತೆ, ಆಗ ಇನ್ನೊಂದು ರೀತಿ ಭಕ್ತಿ ಕಾರಣ ಆಗತ್ತೆ. ಅಂದ್ರೆ ಕೊಳ್ಳೋ ಯೋಗ್ಯತೆ ನಮಗಿಲ್ಲ, ಎಷ್ಟು ದೊಡ್ಡವನಾತ ಅಂತ ಗೊತ್ತಾಗುತ್ತೆ. ಉತ್ತಪ್ತ ಉಜ್ವಲ ಕಾಂಚನೇನ ರಚಿತ, ಚಕ್ಕ ಬಂಗಾರದ ಮತ್ತೆ ಕೋಟಿಂಗ್ ಅಲ್ಲ, ಉತ್ತಪ್ತ ಚೆನ್ನಾಗಿ ಕಾಯಿಸಿದ್ರೆ ಬಂಗಾರ ಪಾಲಿಶೀಲಿಸಿ ಹೋಗ್ಬಿಡುತ್ತೆ, ಇರೋದಿಲ್ಲ. ಅದು ಉತ್ತಪ್ತ ಬಡ ಬಡ ಹೊಡಿತಕ್ಕಂತಹ ಉಜ್ವಲ ಕಾಂಚನ ಚಿನ್ನದಿಂದ ಮಾಡಲ್ಪಟ್ಟಂತಹ ತುಂಗಾಂಗ ರಂಗಸ್ಥಳ. ತುಂಗ ಅಂಗ ಅಲ್ಲಿ ಇಲ್ಲೇ ಬುದ್ಧು ಇರಬೇಕು, ಇಲ್ಲಿ ತಗ್ಗಿರ್ಬೇಕು, ಅದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಅಂಗಸ್ಥಳ, ರಂಗಸ್ಥಳ. ಮಧ್ಯದಲ್ಲಿ ಸ್ವಲ್ಪ ಹೈಟ್ ಮಾಡಿರ್ತಾರೆ, ಹೀಗೆ ಮಾಡಿರ್ತಾರೆ, ಅಲ್ಲಿ ಕೂಡಿಸ್ಬೇಕು ದೇವರು. ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈ, ಶುದ್ಧವಾದ ಸ್ಫಟಿಕವಾದ ಇದು ಭಿತ್ತಿಕಗಳು, ಸ್ಫಟಿಕದ ಬಡಿಯಿಂದ ಮಾಡಿರ್ಬೇಕು. ಸುತ್ತ ಭಿತ್ತಿಗಳಲ್ಲಿ ಎಲ್ಲಿಯದು ದೇವರು ಕಾಣಿಸ್ಬೇಕು. ವಿಲಸಿತೈ ಸ್ತಂಭೈಶ್ಚ ಹೈಮೈಶುವೈ, ಬಂಗಾರದ ಕಂಬಗಳು. ಅದಕ್ಕೆ ಬಂಗಾರದ ಕಂಬಗಳು. ಇವತ್ತು ಕೂಡ ಬಂಗಾರದ ಮಾಡಿದ್ರು ಇದು ಮಾಡಿರ್ತಾರೆ ಮೇಲ್ಗಡೆಯಿಂದ, ಏನೋ ಕಟ್ಟಿಗೆ ಮಾಡಿ ಮೇಲೆ ಹಾಕಿರ್ತಾರೆ, ಲೇಯರ್ ಅಷ್ಟೇ. ಶುದ್ಧ ಬಂಗಾರತೆ ಆಗ್ಬೇಕು. ಶುಭೈ ಮುಕ್ತಾಜಾಲ ವಿಲಂಬಿ ಮಂಟಪ. ಮುಕ್ತಾಜಾಲ ಅಂದ್ರೆ ಎಲ್ಲ ಮುತ್ತಿನ ಸರಗಳೆಲ್ಲ ಜೋತ್ಬಿಟ್ಟಿದ್ದಾರೆ ಎಲ್ಲ ಕಡೆ, ಕಾಂಟ್ರಾಸ್ಟ್ ಬರುತ್ತೆ. ಕೆಂಪು ಅದು ಬಿಳಿ ಎಲ್ಲ ಶುರು ಆಗುತ್ತೆ. ಆಮೇಲೆ ವಜ್ರೇಶ್ಚ ಸೋಪಾನಗಳೆಲ್ಲ ವಜ್ರದ್ದು. ಮಂಟಪ ಒಳಗಾಕಿರೋ ಸೋಪಾನಗಳು ಹೇಗಿದೆ, ವಜ್ರದ ಮಾಡಿದ್ದಾರೆ, ವಜ್ರದ ಮಂಟಪ. ಅಲ್ಲ ಹೇಳಿದ್ದು ನಿನ್ನ ಮಂಟಪ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಲ್ಲ, ಮಂಟಪ ಹೀಗಿರಬೇಕು ಅಂತ ಹೇಳಿದ್ರು. ಆಮೇಲೆ ನಾನಾರತ್ನ ವಿರಾಜಿತ ಕಲಸೆಗಳೆಲ್ಲ ರತ್ನದ ಕಲಸೆಗಳಾಗಬೇಕು. ಅತ್ಯಂತ ಬಂಗಾರದ ಕಲಸ ರತ್ನಗಳು ಫಿಕ್ಸ್ ಮಾಡಿರ್ಬೇಕು. ಅತ್ಯಂತ ಶೋಭಾವ. ಆ ಶೋಭಾ ಅಂದ್ರೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇರಬಾರ್ದು, ಅದು ಮಾಡ್ಸಕ್ ಸಾಧ್ಯ ಇಲ್ಲ, ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರ್ಬೇಕು. ದ್ವಾರೈಶ್ಚಾಮರ ರತ್ನರಾಜ ಖಚಿತೈ ಶೋಭಾವಹಂ ಮಂಡಿತಂ ರತ್ನಾಗ್ನೇರಪಿ ಶಂಖ ಪದ್ಮ ಧವಲೈ ಪ್ರಭ್ರಾಜಿತಂ ಸ್ವಸ್ತಿಕೈ ಮಾಣಿಕ್ಯೋಜ್ವಲ ದೀಪದೀಪ್ತಿ ಬೆರಸಲ್ ಲಕ್ಷ್ಮೀ ವಿಲಾಸಾಸ್ಪದಂ ಧ್ಯಾಯೇನ್ ಮಂಟಪ ಮರ್ಚನೇಶು ಸಕಲೇಶು ಏವಂ ವಿಧಂ ಸಾಧಕ. ಪ್ರತಿಯೊಂದು ಸತ್ಪೂಜೆ ಮಾಡಬೇಕಾದ್ರೆ ಇಂಥ ಮಂಟಪವನ್ನ ಚಿಂತನೆ ಮಾಡಬೇಕು. ಸಮ್ಮಾರ್ಜನಂ ರಂಗವಿಲ್ಯ ಧಜಕೇತು ಕತೋರಣೈ, ಎಲ್ಲ ಸಂಮಾರ್ಜನೆ ಮಾಡಿರ್ಬೇಕು. ರಂಗವಲ್ಲಿ ಹಾಗೆ ಸಂಮಾರ್ಜನ ಮಾಡಿ, ಗೋವೈದ್ಯದಿಂದ ಮಾಡಿದ್ರೆ ಸಂಮಾರ್ಜನ ಕರೆಯೋದಿಲ್ಲ, ಗೋವೈದ್ಯದಿಂದನೇ ಆಗಬೇಕು. ರಂಗೋಲಿ ಹಾಕಬೇಕು, ಅದ್ರ ಮೇಲೆ ಮಂಟಪ ಇರಬೇಕು. ಧ್ವಜಕೇತಕ ಧ್ವಜ ಕೇತು ಎಲ್ಲ ಇರಬೇಕು. ಸವಿತಾ ನೇಕ್ಷು ಕದಲಿ ಪೂರ್ಣ ಕುಂಭಾಂಕುರಾದಿವಿ ಅಲ್ಲೇನಿರಬೇಕು. ಬಿಟ್ಟು ಕಬ್ಬಿನ ಎಲ್ಲ ಕಟ್ತಾರಲ್ಲ, ಮತ್ತು ಪ್ರಭಾಷಿ ಪೂಜೆ ಕಾಲಕ್ಕೆ ಕಬ್ಬಿನ ಗೋರು ಬಾಳೆ ಕಟ್ಟೋದಿಲ್ಲ, ಅದೆಲ್ಲ ಕಟ್ಟಿರ್ಬೇಕು. ಆಮೇಲೆ ಗೀತವಾದಿತ್ಯ ನೃತ್ಯಶ್ಚ ಪುರಾಣ ಪಠನ ಇಸ್ತಥ. ಗೀತ ಹಾಡು ಹೇಳೋದು, ವಾದ್ಯಗಳನ್ನ ಬಾರಿಸೋದು, ನರ್ತನ ಮಾಡೋದು, ಪುರಾಣ ಬಂದವರು ಸ್ವಾಗತ ಮಾಡೋದಲ್ಲಿ ದೊಡ್ಡವರು ಬಂದಾಗ ಆ ರೀತಿ ದೇವರು ಸ್ವಾಗತ ಮಾಡಿ ಇಲ್ಲಿಂದ ಆಹ್ವಾನ ಮಾಡ್ತೀವಲ್ಲ, ಅಲ್ಲಿ ಮಾಡಬೇಕು. ತಥಾ ಶೋಭಮಾನಂ ಮಹಾಪುಣ್ಯವರ್ಧನಂ ಸುಮನೋಹರಂ. ಪಳಪಳ ಹೊಡಿತಿರ್ಬೇಕು, ಬಹಳ ನೋಡಕ್ಕೂ ಭಾರಿ ಚೆನ್ನಾಗಿರ್ಬೇಕು. ಪಾಪ ಬರದಂತೆ ಮಹಾಪುಣ್ಯ ವರ್ಧನ ಆಗ್ಬೇಕು. ಅದೆಲ್ಲ ಹೇಳಿದ್ದಾರೆ. ಇದೆಲ್ಲ ಆಗ ನಮಗೆ ದೇವರ ವೈಭವ ಏನು ಅದ್ ಮನಸ್ಸಲ್ಲಿ ನಾವು ಅನ್ಕೊಂಡ್ರು ಕೂಡ ಏನಾಗುತ್ತೆ, ಕೆಲವು ವಿಷಯಗಳನ್ನ ಆನಂದ ಕೊಡೋದು. ಸುಳ್ಳು ಕಲ್ಪನೆ ಸತ್ಯ ಕಲ್ಪನೆ ಮಾಡ್ಕೊಂಡಾಗ ಖುಷಿ ಕೊಡೋದು. ಅಷ್ಟೆಲ್ಲ ಆಯ್ತು. ತತಸ್ಥಿತ್ಯಾದಿ ಸಂಕೀರ್ತ್ಯ ಅದೆಲ್ಲ ಹೇಳ್ತಾ, ಅದು ನೋಟ್ ಸಿಕ್ಕಾಬಟ್ಟೆ ಇದೆ, ಅದೆಲ್ಲ ಹೇಳ್ತಾ ಹೋದ್ರೆ ಮುಗಿಯದೆ. ಇದು ಹೇಳಿದ್ರೆ ಮೂಲ ಮಾತ್ರ ಹೇಳ್ತಿರೋದ್ರಿಂದ ಸುಮ್ಮನೆ ಒಂದನ್ನು ನೋಡಿದಾಗ ಹ್ಯಾಕ್ ಕಾಣಿಸುತ್ತೆ ಗೊತ್ತಾಗುತ್ತೆ. ಈಗ ಏನೇನಾಗಿತ್ತು, ಶಿಂಶುಭಾರಶ್ಚೈತಿ.
42 40. ಹ್ಮ್ 40. ಭಗವನ್ ಯನ್ಮಯ ಕಾರ್ಯ. ನಿನ್ನೇನಾಗಿತ್ತು? ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಜಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ನಮೋಸ್ತುತೆ. ಇಷ್ಟಿದೆ, ಗೊತ್ತಾಯ್ತಾ? ಮದ್ದೋಷಂ ವಿವೇಚಯ ನಮೋಸ್ತುತೆ ಅದಾಗಿತ್ತು. ಭಗವನ್ ಯನ್ಮಯ ಕರ್ಮ ಶುಭಂ ಕಾರಯಸಿ ಪ್ರಭೋ ತತ್ಸರ್ವಂ ವಿಷ್ಣು ಪೂಜಾಸ್ತು ತವದೇವ ಪ್ರಸಾದ. ಅಲ್ಲಿ ಏನೇನು ಕರ್ಮಗಳನ್ನ ವಿಹಿತ ಕರ್ಮಗಳನ್ನ ಅಂತ ಅದಕ್ಕೆ ಶುಭಂ ಕರ್ಮ ಅಂತ ಹೇಳಿದ್ದಾರೆ. ಶುಭ ಏನೇನು ಮಾಡಿಸ್ತೀಯಲ್ಲ ಅದು ನಿನ್ನ ಅನುಗ್ರಹ, ಅದಿಷ್ಟು ಪೂಜೆ. ಅದು ಪೂಜೆ ಅಂದ್ರೆ ಇದಷ್ಟೇ ಪೂಜೆ ಅಲ್ಲ, ಮಾಡೋದೆಲ್ಲ ಪೂಜೆ. ಅಟೆಂಡರ್ ಇರ್ತಾನೆ, ಅವರು ಕೂಡಿಸಿರ್ತಾರೆ, ಅವನಿಗೇನೆ ಏನದು, ಅವ್ನ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಡ್ತಾರೆ. ಅವನ ಕೆಲಸ ಅವನು ಮಾಡಿದ್ರೆ ಡ್ಯೂಟಿ ಅಂತ ಕರೀತಾರೆ ಹೊರತು ಎಲ್ಲರೂ ಒಂದೇ ಕೆಲಸ ಮಾಡಬೇಕಾಗಿಲ್ಲ. ಅವನು ಗೌರ್ಮೆಂಟ್ ಸರ್ವೆಂಟು, ಅವನಿಗೆ ಸಂಬಳ ಬರುತ್ತೆ, ಏನೇ ಇಂಡಿಕಮ್ ಎಲ್ಲ ಏನೇನಿದೆ ಬಂದೇ ಬರುತ್ತೆ. ಅದಿಷ್ಟು ಪೂಜೆನೆ. ಕೃಷ್ಣ ಪ್ರಾರ್ಥನಾಖ್ಯಯ ದೇವ ಪ್ರಸಾದತಃ. ಇದೆಲ್ಲ ಏನಾಗಬೇಕು? ಮಾಡೋದೆಲ್ಲ ಕರ್ಮಗಳು ಪೂಜೆ. ದೇವ್ರ ಪೂಜೆ ಅಷ್ಟೇ ಪೂಜೆ ಅಲ್ಲ, ಪ್ರತಿನಿತ್ಯ ಮಾಡ್ತಕ್ಕಂಥ. ಇವತ್ತು ಇಂಟರ್ವೆಲ್ ಟೈಮ್ ಕೂಡ ಆಫೀಸ್ ಕೆಲಸನೇ, ಗೊತ್ತಾಯ್ತಾ? ಇಂಟರ್ವೆಲ್ ಟೈಮು, ಲಂಚ್ ಟೈಮು, ಅವೆಲ್ಲ ಏನವು ಅಫಿಷಿಯಲ್ ಅವರ್ಸ್. ಅವೆಲ್ಲ ಕೂಡ ಅದು ಅಂದ್ರೆ ವ್ಯಾಲಿಡ್. ಅದು ಯಾಕೆ ಹೋಗಿ ಲಂಚ್ ಟೈಮ್ ಯಾಕೆ ಹೋಗಿದೆ ಅಂತ ಕೇಳಾಗಿಲ್ಲ. ಯಾತಕ್ಕೆ? ಲಂಚ್ ಟೈಮೇ ಬೈಯೋರು ಕೂಡ ಮತ್ತೆ ಬಂದ್ಮೇಲೆ ಬೈಬೇಕು ಕಳಿಸ್ಬಿಟ್ಟು. ಯಾಕೆಂದ್ರೆ ಅದು ಅವ್ನ ಟೈಮ್ ಮಿಸ್ಯೂಸ್ ಆಗಬಾರ್ದು. ಅದೇ ರೀತಿ ದೇವ್ರು ಏನ್ ಮಾಡಿದ್ದಾರೆ? ಲಂಚ್ ಟೈಮು, ಲಂಚ್ ಬ್ರೇಕ್ ಎಲ್ಲ ಹೇಗೆ ಅಫಿಷಿಯಲ್, ನಿದ್ದೆ ಮಾಡೋದು ಅಫಿಷಿಯಲ್. ನಾವು ಅರ್ಥ ಆಯ್ತಾ? ಅಫಿಷಿಯಲಿ ವಿ ಆರ್ ಅಲೌಡ್, ಇಲ್ಲವ್ರು ಕೆಲಸ ಮಾಡಕ್ ಬರೋದಿಲ್ಲ. ಅದೇ ರೀತಿಯಲ್ಲಿ ಆಹಾರ ತಗೋತಾನೆ, ಅದೇನದು? ಅದು ಲಂಚ್ ಬ್ರೇಕ್, ಅದು ದೇವ್ರ ಪೂಜೆನೆ. ಆಹಾರ ಕೂಡ ದೇವ್ರ ಪೂಜೆ. ನೀರು ಕುಡಿತಾ, ಅದು ದೇವ್ರ ಪೂಜೆ. ಏನೋ ಕುಡಿತಾನೆ ತಪ್ಪದು, ಕುಡಿಲಕ್ಕೆ ಹೇಳಿಲ್ಲ, ಅರ್ಥ ಆಯ್ತಾ? ಅದನ್ನು ಕುಡಿದ್ರೆ ತಪ್ಪು. ಅವ್ನು ಕುಡ್ಕೊಂಡು ಬಂದ್ರೆ ಆಫೀಸಲ್ಲಿ ಒಪ್ಪಲ್ಲ. ಇವ್ರಿಗೆ ಕೆಲಸ ಏನ್ ಮಾಡ್ತಾರೆ? ಉಳ್ಕೊಂಡ್ ಬಂದ್ರೆ ಅದೇ. ಅದಕ್ಕೆ ವಿಹಿತ ಶುಭಂ ಕಾರಯಿಸಿ ಪ್ರಭೋ ಇದರ ಪೂಜೆ ಕಾನ್ಸೆಪ್ಟ್ ಕೆಟ್ಟ ಹೋಗ್ಬಿಟ್ಟಿದೆ. ಪೂಜೆ ಮುಗಿಸ್ಬೇಕು, ಬೂದೈತಿ, ಏನ್ ಬೇಕಾದ್ರೆ ತಿನ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಪೂಜೆ ಆಗೋಯ್ತಲ್ಲ, ಅಲ್ಲ. ಅದು ಯಾವಾಗ ಮೇಂಟೈನ್ ಮಾಡ್ಬೇಕು, ಅರ್ಥ ಆಯ್ತಾ? ಇವತ್ತು ಆಫೀಸ್ ಅವರ್ಸ್ ಆದ್ಮೇಲೆ ಕಳ್ತಾರ ಮಾಡ್ಬೋದಾ? ಆಫೀಸ್ ಅವರ್ಸಲ್ಲಿ ಮಾಡಿಲ್ಲ ನಾವು, ಸೊ ನಮಗೆ ನೇರ್ ಮಾಡಬೇಡಿ ಅಲ್ಲ, ದೊಡ್ಡ ಅಪರಾಧ ಅದು. ಗೌರ್ಮೆಂಟ್ ಸರ್ವೆಂಟು ಮನೆಗೆ ಹೋಗಿ ರೆಸ್ಟ್ ಕೊಡೋದು ಕೂಡ ಒಂದು ಪಾರ್ಟ್ ಆಫ್ ದಿ ಡ್ಯೂಟಿ. ಆದ್ರಿಂದ ಅವ್ನು ಏನ್ ಮಾಡಾಗಿಲ್ಲ. ಆ ಕಾಲದಲ್ಲೂ ಅವನು ಸರ್ಕಾರಿ ವಿರೋಧ ಕೆಲಸ ಮಾಡಾಗಿಲ್ಲ. ಅವನು ಹೇಳಿತಾ, ಕಾನೂನು ಅಂದ್ರೆ ಕಾನೂನೇನೆ. ರಿಟೈರ್ ಆದ್ಮೇಲೂ ಮಾಡಾಗಿಲ್ಲ, ಮತ್ತೆ ಕೆಲವು ಗೌರ್ಮೆಂಟ್ ಇಲ್ದ ಹೋದ್ರೂ ಮಾಡಾಗಿಲ್ಲ. ಕೆಲವು ಸಿವಿಲ್ ರೂಲ್ಸ್ ಎಲ್ಲ ಎಲ್ಲರಿಗೂ ಕಾಮನ್. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ದೇವರ ಪೂಜೆ ನಾವು ತೀರಾ ಮಾಡೋರು ಕೂಡ ಮಾಡೋದಿಲ್ಲ ಒಂದು ಭಾಗ, ಮಾಡೋರು ಕೂಡ ಏನ್ ಮಾಡ್ತಾರೆ? ಲಿಮಿಟ್ ಮಾಡ್ತಾರೆ. ಆ 1 ಗಂಟೆ 2 ಗಂಟೆ ಬಿಟ್ಟು ಉಳಿದಂತೆ ದೇವ್ರ ಬಾಗಿಲು ಹಾಕಿಬಿಟ್ರೆ ದೇವ್ರ ನಮಗೂ ಡೀಲಿಂಗ್ ಆಯ್ತು ಅಂತ ಅರ್ಥ ಆಯ್ತಾ? ಮತ್ತೆ ಪೂಜೆವರೆಗೆ ಏನು ಮಾಡ್ಬೇಕಾಗಿಲ್ಲ. ತಪ್ಪು. 24 ತಾಸು ಪೂಜೆನೆ, ಪ್ರತಿಯೊಂದು ಕೆಲಸ ಕೂಡ. ನಿನ್ನ ಯಜ್ಞವೆಂಬ ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಅರ್ಥ ಮಾಡ್ಕೊಳ್ಳೋರಿಗೆ ಮಾಡಿದ್ದೆಲ್ಲ ಪೂಜೆ, ಅರ್ಥ ಆಯ್ತಾ? ಸಂಪ್ರಾರ್ಥ್ಯೈವ ಸ್ವಬಿಂಬಸ್ಥಂ ಮುದ್ರಯ ಪ್ರಾರ್ಥನಾಖ್ಯಯ ಕಲಶಂ ಪೂಜೆಯೇತ್ ಪಶ್ಚಾತ್ ಆಹ್ವಯೇ ದೇವ. ಈಗ ಕಲಶ ಪೂಜೆ ಈ ಸ್ಟೇಜಲ್ಲಿ ಏನ್ ಮಾಡ್ಬೇಕು? ಕಲಶ ಇಟ್ಕೊಂಡಾಗಿದೆ ಮೊದ್ಲೀಗ, ಇನ್ನು ಪೂಜೆ ಮಾಡಿಲ್ಲ. ಪೂಜೆ ಅಂದ್ರೆ ಆವಾಹನಾದಿಗಳು ಮಾಡ್ಬೇಕು, ಅದನ್ನ ಮಾಡಿಲ್ಲ, ಸಿದ್ಧತೆ ಆಗಿದೆ ಆಗ್ಲೇ, ಅದಕ್ಕೆ ಪೂಜೆ ಮಾಡ್ಬೇಕು. ಮೊದ್ಲು ಪೂಜೆ ಮಾಡಬೇಕಾದ್ರೆ ಮೊದಲು ದೇವರಿಗೆ ಆವಾಹನ ಮಾಡಬೇಕು. ಯಾರ್ಯಾರನ್ನ ಆವಾಹನ ಮಾಡಬೇಕು ಅಂತ ಹೇಳ್ತಾರೆ. ಸಂಪ್ರಾರ್ಥ್ಯೈವಂ ಸ್ವಬಿಂಬಸ್ಥಂ ಸಮುದ್ರಯ ಪ್ರಾರ್ಥನಾಖ್ಯಯ ಕಲಶಂ ಪೂಜೆಯೇತ್ ಪಶ್ಚಾತ್ ಆಹ್ವಯೇ ದೇವತಾಶತಂ. ಕಲಶ, ಕಲಾಶತ, ಕಲಶ 100 ಭಗವದ್ ರೂಪ ಆರಾಧನೆ ಮಾಡೋದಕ್ಕೆ ಕಲಶ ಅನ್ಸದ. ಕೊನೆ ಕಲಶ ಅಂದ್ರೆ ಪಾತ್ರೆ ಅಂತ ಆಗ್ಬಿಟ್ಟೆ. ಕಲಶ ಇಷ್ಟೇ ಪಾತ್ರೆ, ಪಾತ್ರೆ ಆಕಾರ ಅಷ್ಟೇ. ಅದು ಆಕಾರದಲ್ಲಿ ಏನು ಇವೆಲ್ಲ ಬಂದ್ರೆ ಕಲಶ ಪೂಜೆ. ಕಲಶ ಇಲ್ಲದೆ ಕಲಶ ಅಂತ ಕರೆಯೋದಿಲ್ಲ ಅದನ್ನ. ಅದೇನೇನ್ ಬರಬೇಕು? 100 ರೂಪಾಯಿ ಯಾವ್ದಪ್ಪ ಅಂತ ಪ್ರಶ್ನೆ. ಈಗ 100 ರೂಪಾಯಿ ಯಾವ್ದು ಆವಾಹನ ಮಾಡ್ಬೇಕು ಎಲ್ಲ ತಿಳ್ಕೊಂಡ್ರೆ ಆಗ ಕಲಶ ಪೂಜೆ ಯಾಕೆ ಮಾಡ್ಬೇಕು, ಕಲಶ ಅಂತ ಯಾಕೆ ಕರೀತಾರೆ, ಅರ್ಥ ಆಯ್ತಾ? ಎಷ್ಟು ಪವಿತ್ರ. ಅಲ್ಲಿ ನೀರಿನಿಂದಲೇ ದೇವ್ರ ಅಭಿಷೇಕ ಮಾಡ್ಬೇಕಾದ್ರಿಂದ ಇವತ್ತ ದೇವ್ರ ಪೂಜೆ ಕಲಶದಲ್ಲೇ ದೇವತೆ ಬಂದ್ಬಿಡ್ತಾರೆ. ಈಗ ಅದಕ್ಕೆ ಪೂಜ್ಯ ಪೂಜಕ. ಇದು ಅಭಿಷೇಕ ಮಾಡ್ತೀವಿ, ಇದರಲ್ಲೂ ದೇವರಿದ್ದಾನೆ, ಅಲ್ಲೂ ದೇವರಿದ್ದಾನೆ, ಅದು ಮಾಡೋರಲ್ಲೇ ದೇವರಿದ್ದಾನೆ. ತಾನೇ ತನ್ನ ಪೂಜೆ ತಾನೇ ಮಾಡ್ಕೋತಾನೆ ಎಂಬುದು ಅತಿ ಮುಖ್ಯವಾದ ಅಂಶ. ಹೌದೌದು, ಇಲ್ಲ ನಿರ್ಮಾಲ್ಯ ಆಗಿಬಿಡತ್ತೆ. ಅದು ಕಲಶದ ಗಂಧನೇ ಬೇರೆ, ಕಲಶಕ್ಕೆ ಬೇರೆ, ಶಂಖಕ್ಕೆ ಬೇರೆ ಬೇರೆ ಇರ್ಬೇಕು. ಅದಕ್ಕಿಂತ ಇಲ್ಲ ಹೋದ್ರೆ ಆಗದೆ. ನಿರ್ಮಾಲ್ಯ ಕೊಟ್ಟಾಗ ದೇವರಿಗೆ ಅರ್ಪಿಸಿದ ಅರ್ಪಿಸ್ಬಾರ್ದು.
ಗೊತ್ತಾಯ್ತಾ? ಶಂಖಕ್ಕಂತೂ ಬೇರೆ ದೇವತೆಗಳೆಲ್ಲ ಕೊಟ್ಬಿಡ್ತಾರೆ. ಅಲ್ಲಿ ಬೇರೆ ಹೇಳ್ತಾರಲ್ಲ ಶಂಖಂ ಮಧ್ಯ ಶಂಖ ದೈವತ್ ಬಂತೆ, ಶಂಖಂ ಚಂದಾರ್ಕ ದೈವತ್ಯಂ ಮಧ್ಯ ವರುಣ ದೇವತೆ ಹೇಳೋದ್ರಿಂದ ಅವ್ರಿಗೆಲ್ಲ ಕೊಟ್ಟ ಮೇಲೆ ನೀವೇನ್ ಬಂತ ಆಯ್ತು. ಈ ಗಂಧ ಬೇರೆ ಆ ಗಂಧ ಬೇರೆ, ಮತ್ತೆ ಕಲಸಿದ ಗಂಧ ಬೇರೆ, ಶಂಖದ ಗಂಧ ಬೇರೆ, ಅಲ್ಲಿ ಅರ್ಪಿಸ ಆ ಗಂಧ ಬೇರೆ. ಆ ಮೂರು ಎಲ್ಲ ಬೇರೆ ಬೇರೆ ಮಾಡ್ಕೋಬೇಕು. ಆರಾಧ್ಯತೆ ಅದೆಲ್ಲಿ ಬಂತು? ಮಾತೃಕ ಏಕ ಪಂಚಾಶತ್ ಹೇಳುತ್ತೆ. ಏನು ಏಕ ಪಂಚಾಶತ್ ಮಾತೃಕ? ಮಾತೃಕ ಅಂದ್ರೆ ಏನು? ಮಾತೃಕಾ ದೇವತೆಗಳು ಅಂತ. ಮಾತೃಕಾ ಶಬ್ದದಿಂದ ಪೂರ್ತಿ ತಗೋ. ಮಾತೃಕಾ ದೇವತೆಗಳು ಆ ಈ ಅದೆಷ್ಟು ಮಾತೃಕಗಳು ಎಷ್ಟಿವೆ ಅವು? 51 ಇದೆ. ಏಕ ಪಂಚಾಶತ್ 50 ಪ್ಲಸ್ 1 ನರಸಿಂಹ ಕ್ಷ 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 ನರಸಿಂಹ ಯಾತಕ್ಕೆ ಅಂದ್ರೆ ಕಾಶ ಸೇರಿ ಕ್ಷ ಆಗುತ್ತೆ, ಸಂಯುಕ್ತ ಅಕ್ಷರ. ಇದು ನರಸಿಂಹ ಆದ್ರಿಂದ ಕ್ಷ. ಗೊತ್ತಾಯ್ತಾ? ಉಳಿದೆಲ್ಲ ಒಂದೊಂದೇ ಇದೆ, ಮಿಕ್ಸ್ ಆಗಿಲ್ಲ. ಎಲ್ಲ ಒಂದೊಂದೇ ಇದೆ ಸ್ವರಗಳು. ವ್ಯಂಜನದಲ್ಲಿ ಅಷ್ಟೇ ಪೂರ್ತಿ ಹೇಳಬಾರ್ದು, ವ್ಯಂಜನ ಹೇಳ್ಬೇಕು. ಕ ಕ ಹಾಗೆ ಹೇಳ್ಬೇಕು. ಕ ಅಂತ ಹೇಳಿದ್ರೆ ಹೋಯ್ತು. ಏನಾಗಿದೆ ಅಲ್ಲಿ? ಸ್ವರ ಸೇರ್ಕೊಂಡ್ಬಿಟ್ಟಿದೆ. ಕ ಪ್ಲಸ್ ಆ ಆಗಿಬಿಟ್ಟಿದೆ. ಅದ್ರ ಹಾಗೆ ಹೇಳ್ಬೇಕು. ಬುದ್ಧಿ ಬಂದ್ರೆ ಹಾಗೆ ಹೇಳ್ಬೇಕು, ಕೂಡಿಸಿ ಹೇಳಬಾರ್ದು. ಇದಕ್ ಮಾತ್ರ ಕ್ಷ ಕ ಶ ಕ್ಷ ಅಂತಾಗ. ಅದಕ್ಕೆ 2 ರೂಪ ಸೇರಿದೆಯಲ್ಲ, ಅದಕ್ಕೆ ನರಸಿಂಹ ದೇವತ. ನರಸಿಂಹ ದೇವ ಅಲ್ಲ ಅಲ್ಲ ಅಲ್ಲ. ಅದು ಕ್ಷ ಹೇಗೆ ಬಂತು? ಕ್ಷ ಕ ಶ ಕ್ಷ 2 ಸೇರ್ಬೇಕಲ್ಲ ಅಕ್ಷರಗಳು, ಅವಾಗ ಕ್ಷ ಬರೋದು. ಇಲ್ಲದ ಕ್ಷ ಬರೋದಿಲ್ಲ. 2 ರೂಪ ನರಸಿಂಹ ರೂಪಕ್ಕೆ ಹಾಗಿದ್ದರೆ ಹಾಗೆ ಹೇಳಿದ್ದಾರೆ ಅಂತ. 51 ಭಗವದ್ ರೂಪ, ಎಲ್ಲ ಸಾಕ್ಷಾತ್ ರೂಪಗಳೆಲ್ಲ. ತತ್ವ ರೂಪಗಳೆಲ್ಲ ದೇವ್ರ ರೂಪ ಅಲ್ಲ. ಗೊತ್ತಾಯ್ತಾ? ಇದರಲ್ಲಿ ಎಲ್ಲ ದೇವರೇ. ಮಾತೃಕಾ ರೂಪಗಳೆಲ್ಲ ದೇವರೇ. ಮಾತೃಕಾ ಏಕ ಪಂಚಾಶತ್ ಚತುರ್ವಿಂಶತಿಯ ಮೂರ್ತಯ. ಆಮೇಲೆ 51 ಪ್ಲಸ್ 24 ಎಷ್ಟಾಯ್ತು? ಸರಿಯಾಗಿ ಲೆಕ್ಕ ಇಡ್ಬೇಕು. ತಪ್ಪು ಹೇಳಿದ್ರೆ 51 24 ಮತ್ತೆ ಪ್ರೈಮರಿ ಸ್ಕೂಲ್ ಆಗ 3 ಸೂತ್ರ ಕೊಟ್ಟರೆ ಅಷ್ಟ ಅರ್ಥ ಹೇಳ್ಬೇಕಾ? ಇಲ್ಲ, 75 ಆಯ್ತು. ನೆಕ್ಸ್ಟ್ ಈಗ ಮಾತೃಕಾ ಪಂಚ ಚತುರ್ವಿಂಶತಿ ಮೂರ್ತಯ. ಕೇಶವ ಮೂರ್ತಿಗಳು ಯಾವುದು? ಕೇಶವಾದ್ಯ ತಥಾ ವಿಶ್ವ ತೈಜಸ ಪ್ರಾಜ್ಞ ತುರ್ಯಕ. ವಿಶ್ವ ತೈಜಸ ಪ್ರಾಜ್ಞ ಎಷ್ಟಾಯ್ತು? ಅಭಾವ. ಕರೆಕ್ಟ್. ಒಂದ್ಸತಿ ಹೇಳ್ಬೇಕಾ? ಮೂರ್ತಯ ಏ 4 ಹೇಳಿದ್ದು. ಈಗ 12 ಬಂದೇ ಮುಗಿದಿಲ್ಲ. ಕೇಶವಾದ್ಯ 24 ಹೇಳಿದ್ದು, 4 ಅಲ್ಲ 24. ಈ ವಿಶ್ವ ತೈಜಸ ಪ್ರಾಜ್ಞಾ ತುರ್ಯ ಆಯ್ತು. ಆಮೇಲೆ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಷ್ಟಾಯ್ತು? ಕ್ಯಾಲ್ಕುಲೇಟರ್ ವಾಸ್ಯರ. ಆಮೇಲೆ ವಾಸುದೇವ ಆತ್ಮ ವಾಸುದೇವಕಃ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಎಷ್ಟಾಯ್ತು? ಲೆಕ್ಕ ಹೋಯ್ತು. ಅದಾದ್ಮೇಲೆ ಮತ್ಸ್ಯ ಕಚ್ಚಪ ಅಂದ್ರೆ ಕೂರ್ಮ. ಮತ್ಸ್ಯ ಕೂರ್ಮ ಕೋಲ ಅಂದ್ರೆ ವರಹ, ಸಿಂಹ ವಟುಹು ಜಾಮದಗ್ನ ರಘುದ್ವಹವು ಅದೇ ಜಾಮದಗ್ನ ರಘುದು ಒಂದೇ ಪದ. ಅದು ಜಾಮದಗ್ನ ರಘುದ್ವಹವು. ಜಾಮದಗ್ನಶ್ಚ ರಘುದ್ವಹಶ್ಚ ಜಾಮದಗ್ನ ರಘುದ್ವಹವು ಅಂತಾಗಿರು. ಅಂದ್ರೆ ಪರಶುರಾಮ ರಾಮ. ಆಮೇಲೆ ಮುಂದೆ ಯಾರು? ವಸಿಷ್ಠ ಯಾದವವು ಕೃಷ್ಣ. ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಇಲ್ಲಿ ವೇದವ್ಯಾಸ ಇಲ್ಲೇ ಹೇಳಿಬಿಟ್ರು. ಮತ್ತೆ ಅದು ಬರೀ ಕೃಷ್ಣ ದಶಾವತ ಆಗ ಕೃಷ್ಣ ಇದ್ರು ಬರೋದಿಲ್ಲ. ಅದಕ್ಕೆ ವಾಸಿಷ್ಠ 2 ಹೇಳ್ಬಿಟ್ರು. ವಾಸಿಷ್ಠ ಯಾದವವು ಕೃಷ್ಣವು. ಆತ್ರೇಯ ಅಂದ್ರೆ ಯಾರು? ದತ್ತಾತ್ರೇಯ. ಆಮೇಲೆ ಬುದ್ಧ ಕಲ್ಕಿ. ಒಟ್ಟು ಎಷ್ಟಾಯ್ತು ಈಗ ಇದಕ್ಕೆ? 11. ಮತ್ಸ್ಯಾವತಾರ 10, ವೇದವ್ಯಾಸರು ಸೇರಿ ಎಷ್ಟಾಯ್ತು? 11. ಎಷ್ಟಾಯ್ತು? 98. ಶಿಂಶುಮಾರಶ್ಚೇತಿ. ಆಮೇಲೆ ಬುದ್ಧ ದತ್ತಾತ್ರೇಯ ಎಷ್ಟು? ದತ್ತಾತ್ರೇಯ ಎಷ್ಟು? 99. ಆಮೇಲೆ ಶಿಂಶುಮಾರ 100. ಇವ್ರು ವೇದವ್ಯಾಸರು ಸೇರಿ ಬಟ್ 101 ಆಗ. ಏಕ ಪಂಚಾಶತ್ ಕೆಲಸ ಹೇಳ್ಬೇಕಾದ್ರೆ ಏಕ ಪಂಚಾಶತ್ ಚತುರ್ವಿಂಶತಿ ಮೂರ್ತಯ. ನರಸಿಂಹ ಇಲ್ಲಿ ಬಂದಾಗಿದೆ. ಎಲ್ಲಿ? ಮಾತೃಕದಲ್ಲಿ ಬಂದಿದೆ. ಮತ್ತೆ ಮತ್ಸ್ಯಾವತಾರ ಬಂತಲ್ಲ, ಮತ್ಸ್ಯಾವತಾರ ದಶ ರೂಪದಲ್ಲೂ ಬಂತು. ಅಲ್ಲೂ ಬಂದು ಇಲ್ಲೂ ಬಂದಿದೆ. ಬಟ್ ಅಲ್ಲಿಂದ ಒಂದು ಬೇರೆ ಇದು ಬೇರೆ. ರೂಪಗಳು ಅಭೇದ ಇದ್ರು ಕೂಡ ಚತುರ್ವಿಂಶತಿ ಮೂರ್ತಿ ಹೇಳಿದಾಗ, ದಶಾವತಿ ಹೇಳಿದಾಗ ಈ ರೂಪ ಬೇರೆ ಆ ರೂಪ ಬೇರೆ. 2 ಅಭೇದ ವಿಚಾರ ಬೇರೆ. ಬಟ್ ಚತುರ್ವಿಂಶತಿ ಮೂರ್ತಿಯಲ್ಲಿ ವೇದವ್ಯಾಸನ ಸೇರಿಸಬಾರ್ದು, ಮತ್ಸ್ಯದಿಂದ ಸೇರಿಸಬಾರ್ದು. ಬಟ್ 101 ಆಯ್ತು.
ಛೇ ಛೇ, ಯಾರು ಹೇಳಿದ್ರು ನಿಮಗೆ ಪಾಡ್ಯ ದಿವಸ ಮಾಡ್ಬೇಕು ಅಂತ? ದಿವಸ ಮಾಡ್ಬೇಕು. ಆ, ಬೇಗ ಮಾಡ್ಬೇಕಂತ. ಇದೆಲ್ಲ ನೋಡೋದು ದೊಡ್ಡದು ಕಾಣಿಸುತ್ತೆ ಅಷ್ಟೇ, ಪಟ 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 ಆಗುತ್ತೆ. ಬಾಯಿ ಬಂದು ಬಿಟ್ರೆ ಬಾಯಿ ಬಂದಾಗ ಹೇಳ್ಬಾರ್ದು ಅಷ್ಟೇ. ಬಾಯಿ ಬಾಯಿ ಬಂದ್ಮೇಲೆ ಏನಿಲ್ಲ ಹೋಗ್ತಿರುತ್ತೆ ಹಾಗೇನೆ. ಈಗ ಆಚರಣೆ ಎಷ್ಟೊತ್ತು ಬೇಕು ಆಚರಣೆ ಮಾಡ್ತೀನಿ ನಿಮಗೆ. ಮೊದ್ಲು ಕಲಿಸ್ಬೇಕಾದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ನೀರು ಹಾಕೋ ಅಯ್ಯೋ ಕುಡಿ ಹೋ ಹೇಳ್ಕೊಂಡು ಸಜ್ಜಾರಿಗಳು ಯಾರು ಬರೋದಿಲ್ಲ. ಯಾಕಂದ್ರೆ ಭಾರಿ ಕಷ್ಟ ಕೆಲಸ ಅದು. ಆಚರಣೆ ಮಾಡೋದಕ್ಕೆ ಕಾಲ್ಗಟ್ಟೆ ಬೇಕು ಹೆಚ್ಚು ಕಡೆ. ಕಾಲ್ಗಟ್ಟೆ ಸಜ್ಜಾದ್ರೆ ಬೋದು ಅದಲ್ಲ, ಅದು ಬಾಯ್ಪಾಡು ಬರಬೇಕು, ಎಲ್ಲ ಮನಸ್ಸಲ್ಲಿ ಇರ್ಬೇಕು. ಯಾವ್ದು ಅಡಿಗೆ ಹೇಗೆ ನೈವೇದ್ಯಕ್ಕೆ ರೆಡಿ ಇಟ್ಕೊಂಡು ಅಡ್ವೈಸ್ ಮಾಡ್ತಾರಲ್ಲ, ಅನ್ನೇ ಮಾಡೋದು ಇನ್ನೊಂದು ಮಾಡಿದ್ರೆ ಹಾಗಾಗ್ತಲ್ಲ, ಹಾಗಲ್ಲ, ರೆಡಿ ಇರ್ಬೇಕಲ್ಲ. ಹಾಗೆ ಎಷ್ಟು ಒಂದ್ಸರ್ತಿ ಈಗ ಹಾಕಿದ್ರೆ ನೈವೇದ್ಯ ಮಾಡಕ್ಕೆ ಬರ್ತದೆ. ಏನು ಕಷ್ಟ ಅಲ್ಲ. ಆಕ್ಚುಲಿ ಬಿಡೋದೇ ಕಷ್ಟ. ಒಂದ್ಸರ್ತಿ ಮಾಡಕ್ಕೆ ಶುರು ಮಾಡಿದ್ಮೇಲೆ ಬಿಡೋದು ಕಷ್ಟ. ಇದು ಸರಿ ಪೂಜೆ ಆಗೋದಿಲ್ಲ. ಶಿಂಶುಭಾರಶ್ಚೈತಿ ಶತಂ ಏನಾಯ್ತಾರೆ ಮೂಲಮೂರ್ತಿ ಮೂಲಮೂರ್ತಿ ಯಾವ್ದು ಅಂತ ಕೇಳಿದ್ರೆ ಇದು 100 ಪ್ಲಸ್ ನಾರಾಯಣ. ನಾರಾಯಣ ಕಾಮನ್, ಏನೇ ಕೆಲಸ ಥ್ರೋಔಟ್ 100 ಆಯ್ತಿದ್ದು ಪ್ಲಸ್ 1 101. ಯಾರು ಸಾಕ್ಷಾತ್ ನಾರಾಯಣ ಮೂಲಮೂರ್ತಿಯ ಸಮನ್ವಿತ. ಆಹೂಯ ಪೂಜೆಯೇ ದೇತಾ ಸ್ಥಾನೀಯ ಕಲಶೇ ಬುಧ. ಇವನ್ನೆಲ್ಲ ಇಲ್ಲೂ ಭಾರಿ ಸಮಸ್ಯೆ ಇದೆ. ಕಲಶ ಎಷ್ಟಿಟ್ಟೊಳಗೆ ಹೇಳಿದ್ದಾರೆ? ಉತ್ತಮ ಪಕ್ಷ 7 ಹೇಳಿದ್ದಾರೆ. 7, 5, 3, 2, 1 ಈ ರೀತಿ ಹೇಳಿದ್ದಾರೆ. ಅದಕ್ಕೇನ್ ಮಾಡ್ಬೇಕಂದ್ರೆ 7 ಇದ್ದಾಗ 7ರಲ್ಲಿ ಪ್ರತ್ಯೇಕ ಮಾಡ್ಬೇಕು ಅಂತ. ಒಂದೊಂದರಲ್ಲೂ ಪ್ರತ್ಯೇಕ ಮಾಡ್ಬೇಕು. ಎಷ್ಟಾಯ್ತು ಅಲ್ಲಿಗೆ? 7 ಚಿಲ್ಲರೆ ಆಗ್ಬೇಕು. ಅಷ್ಟು ಮಾಡ್ಬೇಕು. ಈಗ ಅಷ್ಟು ಬರುತ್ತೆ. ಆ ರೀತಿ ಮಾಡ್ಬೇಕು. ಅದು ನಂಬರ್ 1 ಅದು. ಇಲ್ದ ಅವ್ರು ಎಲ್ಲ ಸೇರಿಸಿ ಕೈ ಇಟ್ಟು ಹೇಳೋದು. ಗೊತ್ತಾಯ್ತಾ? ಅದೂ ಇಲ್ಲ, ಬರೀ ಕಲಸ ದೇವತಾಭ್ಯೋ ನಮಃ ಬೋದು ಇರ್ತಾರೆ. ಶಾರ್ಟೆಸ್ಟ್ ಪೂಜೆ ಅವೆಲ್ಲ. ಮೊದ್ಲಿಗೆ ಅಷ್ಟೇ ಹೇಳ್ಬೇಕು. ಯಾಕಂದ್ರೆ ಪೂಜೆ ಬಿಟ್ಬಿಡ್ತಾರೆ, ಮಾಡೋದೇ ಇಲ್ಲ. ಒಂದೊಂದೇ ಬೆಳೆಸ್ಬೇಕಾಮೇಲೆ ಏನ ಮಾಡ್ಬೋದು ಹೇಳಿದ್ದಾರೆ. ಅದನ್ನ ಹೇಳಿದ್ದಾರೆ ಮಾಡಿ ಅಂತ. ಸಮಯ ಇಲ್ಲದೆ ಹೋದ್ರೆ ಹಾಗೆ ಮಾಡಿ, ಸಮಯ ಇಲ್ಲ ಅಂತ ಹೇಳ್ತೀರಲ್ಲ, ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಒಂದೇ ಇಟ್ಕೊಂಡು ಮಾಡಿ, ಅಥವಾ ಆಮೇಲೆ ಮಾಡಬೇಕು, ಪಾತ್ರ ಭೇದ ಮಾಡ್ಕೋಬೇಕು. ಗೊತ್ತಾಯ್ತಾ? ಅದು ತಪ್ಪಲ್ಲ. ಯಾಕಂದ್ರೆ ಇಲ್ಲಿ ಮೆನ್ನು ಸಿಂಪಲ್ ಎಲ್ಲ ಕೈ ಒಟ್ಟಿಗೆ ಇಟ್ಕೊಂಡು ಹೇಳ್ಬಿಡ್ತಾ, ಅದೊಂದು ರೀತಿ ಅಷ್ಟೇ. ಬಟ್ ನಮ್ಗೆ ಏನ್ ಮಾಡಕ್ ಬರುತ್ತೋ ಮುಖ್ಯ ಉದ್ದೇಶ ಸರಿ ಇರ್ಬೇಕು. ಎಲ್ಲ ಸಿನಿಮಾಕ್ಕೆ ಗೊತ್ತಾಗುತ್ತೆ, ಅದೆಲ್ಲ ಇರಬಾರ್ದು. ಇದಕ್ಕೆ ಪಾಠಕ್ಕೆ ಗೊತ್ತಾಗುತ್ತೆ ಸರಿ, ಯಾವ್ದೋ ಇದು ಗೊತ್ತಾಗುತ್ತೆ, ಟಿವಿ ಸೀರಿಯಲ್ ನೋಡೋಕೆ ಟೈಮ್ ಆಗುತ್ತೆ, ಆ ತರ ಅಡ್ಜಸ್ಟ್ ಮಾಡ್ಬಾರ್ದು. ಅದು ಸಂಕೋಚ ಮಾಡಕ್ ಅವಕಾಶ ಇಲ್ಲ, ಅದು ಮಹಾಪಾಪ. ಮೂಢಮೂರ್ತ್ಯ ಸಮನ್ವಿತಂ ಆಹೂಯ ಪೂಜೆಯೇ ದೇತಾ. ಆಮೇಲೆ ಪೂಜೆ ಮಾಡ್ಬೇಕು. ಆವಾಹನ ಅಷ್ಟೇ ಆಗಿರೋದು. ಪೂಜೆ ಅಂದ್ರೆ ಏನಾಗ್ಬೇಕೀಗ? ಷೋಡಶೋಪಚಾರ ಪೂಜೆ ಆಗ್ಬೇಕು. ಅಲ್ಲೂ ಕೂಡ ಮಂಗಳಾರತಿ ಕೂಡ ಆಗ್ಬೇಕು. ಗಂಧ ಹಚ್ಚಿಬಿಟ್ಟು ಮಂಗಳಾರತಿನೂ ಹಚ್ಚಿ ಅದಕ್ಕೆ ಬೇರೆ ತೆಗೆದು ಬಿಡ್ಬೇಕು. ಈಗ ಮತ್ತೆ ಆ ನೈವೇದ್ಯ ಬರಲ್ಲ ಅದು. ಇಷ್ಟೇ. ಅರ್ಥ ಆಯ್ತಾ? ಒಂದೇ ಬೇಕಷ್ಟ ಆಯ್ತಲ್ಲ. ಹ, ಅದು ಯಾಕೆ ಹೇಳಿದ್ದಾರೆ ಅಂದ್ರೆ ಅದು ಬಂದ ಮೇಲೆ ಅಂತ ಅರ್ಥ. ಕೆಲವು ಪೂಜೆ ಭಾರಿ ಮಾಡ್ತೇವೆ ಅಂತ ಹೇಳಿ ಪಾಠ ಬಿಟ್ಟು ಬಿಡ್ತಾರೆ. ಹಾಗೆ ಮಾಡಬೇಡಿ. ಪಾಠ ಪ್ರಧಾನವಾದ್ರಿಂದ ಹಾಗೆ ಮಾಡಿ. ವರ್ಕಿಂಗ್ ಡೇಸ್ ಅಲ್ಲಿ ಮಾಡೋ ರೀತಿ ಬೇರೆ, ರಜೆ ಇದ್ದಾಗ ಮಾಡೋ ರೀತಿ ಬೇರೆ. ವ್ಯತ್ಯಾಸ ಇರೋದಿಲ್ಲ. ಇವತ್ತು ನಿಧಾನ ಊಟ ಮಾಡಿ ತಿಂದು ಹೋಗ್ತಿರ್ತಾರೆ, ಹೊತ್ತಾಗ್ಬಿಟ್ಟಿರ್ತಾಗ್ಲೇ ಆ ರೀತಿ ದಿವಸ ಮಾಡೋದಿಲ್ಲ. ಆದ್ರೆ ಸರಿಯಾಗಿ ಪಾಡ್ಯ ಇತ್ಯಾದಿ ದಿವಸ ಫುಲ್ಲೇ ಮಾಡ್ಬೇಕು. ಉಳಿದ ದಿವಸ ನಿರ್ಮಾಲ್ಯ ಆಗ್ಬಿಡ ಎಂದು ಕಳೆದು ಮಾಡ್ಬೇಕು.